ವಾರದ ಹಿಂದಷ್ಟೇ ಮಳೆಯಿಲ್ಲ, ಡ್ಯಾಂಗಳಲ್ಲಿ ನೀರಿಲ್ಲ ಅಂತ ಪರದಾಡ್ತಾ ಇದ್ದ ಜಿಲ್ಲೆಗಳಲ್ಲೀಗ ಪ್ರವಾಹದ ಭೀತಿ ಕಾಡ್ತಾ ಇದೆ. ಕೃಷ್ಣಾ ನದಿ ಭೋರ್ಗರಿತಾ ಇದೆ, ಮಾರ್ಕಂಡೇಯ ನದಿ ಅಬ್ಬರಿಸ್ತಾ ಇದೆ, ದೂದ್ಗಂಗಾ ವೇದ್ಗಂಗಾ ಅಪಾಯದ ಮಟ್ಟ ಮೀರಿದೆ. ಎಕರೆಗಟ್ಟಲೆ ಜಮೀನು ಜಲಾವೃತಗೊಂಡು ಆತಂಕ ಎದುರಾಗಿದೆ. ಉತ್ತರ ಕರ್ನಾಟಕದಲ್ಲಿ ನದಿಗಳ ಭೋರ್ಗರೆತ, 12 ಬ್ರಿಡ್ಜ್ ಜಲಾವೃತ. ದೇಗುಲ, ಸ್ಮಶಾನ, ಜಮೀನುಗಳು ಜಲಾವೃತ, ರೈತರಿಗೆ ಆಘಾತ. ವಾರದ ಹಿಂದಷ್ಟೇ ಬೆಳಗಾವಿ ಜಿಲ್ಲೆ ಜನ ಮಳೆಯಿಲ್ಲ, ನೀರಿಲ್ಲ ಅಂತ ಪರಿತಪಿಸ್ತಾ ಇದ್ರು. ಆದ್ರೀಗ ಮಳೆ ಅಬ್ಬರಿಸಿದ್ದು ನದಿಗಳು ಉಕ್ಕಿ ಹರಿತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರಿಸ್ತಾ ಇರೋದ್ರಿಂದ ಕೃಷ್ಣಾ ತಟದಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗ್ತಲೇ ಇದೆ. ವೇದಗಂಗಾ ಮತ್ತು ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ 12 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದೆ. ದೇಗುಲ, ದರ್ಗಾ, ಜಮೀನು, ಸ್ಮಶಾನಗಳು ಜಲಾವೃತವಾಗಿದೆ. ಬೆಳಗಾವಿ ಹೊರವಲಯದಲ್ಲಿ ಮಾರ್ಕಂಡೇಯ ನದಿ ಅಪಾಯದ ಮಟ್ಟ ಮೀರಿದೆ. ಅಂಬೇವಾಡಿ ಗ್ರಾಮ ಸೇರಿ 100 ಎಕರೆ ಜಮೀನು ಜಲಾವೃತವಾಗಿದೆ. ಊರ ಹೊರವಲಯಕ್ಕೆ ನದಿ ನೀರು ಬಂದು ನಿಂತಿದೆ. ಅಂಬೇವಾಡಿ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇನೆ. ಇದು ಈಗೇನು ತೋರಿಸ್ತಾ ಇದ್ದೇನೆ, ಇದು ಯಾವುದೂ ಕೂಡ ನದಿಯ ಪ್ರದೇಶವಲ್ಲ, ಬದಲಿಗೆ ಇಲ್ಲಿ ಬೆಳೆಗಳನ್ನು ಬೆಳೆಯಲಾಗಿತ್ತು. ಇದೆಲ್ಲವೂ ಕೂಡ ಜಮೀನು. ಸದ್ಯ ಈಗ ಜಮೀನುಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿ ನದಿಯಂತಾಗಿ ಜಮೀನುಗಳು ಮಾರ್ಪಟ್ಟಿರುವಂಥದ್ದು. ದೂದ್ಗಂಗಾ, ವೇದಗಂಗಾ ಮತ್ತು ಕೃಷ್ಣಾ ನದಿಗಳ ಅಬ್ಬರ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಜಮೀನುಗಳು ಮುಳುಗಡೆಯಾಗಿ ನದಿಗಳಾಗಿ ಮಾರ್ಪಟ್ಟಿವೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಹೆಚ್ಚು ಹಾನಿಯಾಗಿದೆ. ಕೃಷ್ಣಾ ನದಿ ಅಬ್ಬರಕ್ಕೆ ರಾಯಭಾಗ ತಾಲೂಕಿನ ಕುಡಚಿ ಸೇತುವೆ, ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಬಂದಾಗಿದ್ರೆ ಕುಡಚಿ ಉಗಾರ ಖುರ್ದ್ ಮಧ್ಯೆ ಸಂಪರ್ಕ ಕಲ್ಪಿಸುವ ಸೇತುವೆಯೂ ಮುಳುಗಡೆಯಾಗಿದೆ. ಪೊಲೀಸರು ಬ್ಯಾರಿಗೇಡ್ ಹಾಕಿ ಸಂಚಾರ ಬಂದ್ ಮಾಡಿದ್ದಾರೆ. ಜಮಖಂಡಿ ಭಾಗದ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇದ್ದು, ಹಿಪ್ಪರಗಿ ಜಲಾಶಯಕ್ಕೆ 1.19 ಲಕ್ಷ ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಾಗಿದೆ. ಘಟಪ್ರಭಾ ಹರಿವು ಹೆಚ್ಚಾದ್ರೆ ಗ್ರಾಮಗಳು ಮುಳುಗಡೆ ಭೀತಿ. ಬಾಗಲಕೋಟೆಯಲ್ಲಿ ಘಟಪ್ರಭಾ ನದಿಗೆ 15,000 ಕ್ಯೂಸೆಕ್ ನೀರು ಒಳಹರಿವು ಬರ್ತಾ ಇದೆ. ಯಮನೂರು ಕಿರುದರ್ಗಾ ಮುಳುಗಡೆಯಾಗಿದೆ. 7 ರಿಂದ 8 ಗ್ರಾಮಗಳಿಗೆ ದೋಣಿ ಸಂಪರ್ಕ ಕಡಿತಗೊಂಡಿದೆ. ಬೀಳಗಿ ತಾಲೂಕಿನ ಗಲಗಲಿ, ಚೌಡಾಪುರ, ಬೂದಿಹಾಳ ಗ್ರಾಮಕ್ಕೂ ಜಲಾತಂಕ ಎದುರಾಗಿದೆ. ರೈತರು ಪಂಪ್ಸೆಟ್ ತೆರವು ಮಾಡುತ್ತಿದ್ದಾರೆ. ವ್ಯಾಪಕವಾಗಿ ಮಳೆಯಾಗದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲಾದ್ಯಂತ ಕೆರೆ ಕಟ್ಟೆಗಳು, ನದಿ ಹಳ್ಳ ಕೊಳ್ಳಗಳು ಖಾಲಿಯಾಗಿ ಸಂಪೂರ್ಣವಾಗಿ ಬರದ ಚಿತ್ರಣ ಕಂಡು ಬರ್ತಾ ಇದ್ದು. ಆದರೆ ಸದ್ಯದ ಮಟ್ಟಿಗೆ ಒಂದು ಖುಷಿಯ ವಿಚಾರ ಏನಂದ್ರೆ, ಮಹಾರಾಷ್ಟ್ರದಲ್ಲಿ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಂದು ಹರಿತಾ ಇರುವಂತದ್ದು ಆ ದೃಶ್ಯವನ್ನ ನಾವು ತೋರಿಸ್ತಾ ಇದ್ದೀವಿ. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಕ್ಷಣ ಕ್ಷಣಕ್ಕೂ ಘಟಪ್ರಭಾ ನದಿಗೆ ಹೆಚ್ಚು ನೀರಿನ ಹರಿವು ಬರ್ತಾ ಇದ್ರು. ಕೆಲವರು ಬೀಳಗಿ ತಾಲೂಕಿನ ಗಲಗಲಿಯಲ್ಲಿ ಮೀನು ಹಿಡಿಯಲು ಹುಚ್ಚು ಸಾಹಸ ಪಡ್ತಾ ಇದ್ರು. ಜುಲೈ 11ರಿಂದ ರಾಜ್ಯದ ಹಲವೆಡೆ ತಗ್ಗಲಿದೆ ಮಳೆ. ಕರಾವಳಿ ಮತ್ತು ಮಲೆನಾಡಿನ 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಜೂನ್ 10ರ ತನಕ ಬೆಳಗಾವಿ, ಕರಾವಳಿ ಘಟ್ಟ ಪ್ರದೇಶಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಜುಲೈ 11ರಿಂದ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆ ಕ್ಷೀಣಿಸಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಇದೆ. ಆಮೇಲೆ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಘಾಟ್ ಡಿಸ್ಟ್ರಿಕ್ಟ್ಸ್, ಸೇಮ್ ವೇ ದಕ್ಷಿಣ ಒಳನಾಡಲ್ಲಿ ಚಿಕ್ಕಮಗಳೂರು, ಕೊಡಗು, ಹಾಸನ, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಮಳೆ ಇದೆ. ಉತ್ತರ ಕರ್ನಾಟಕದಲ್ಲಿ ಮಳೆ ನಿಂತರೂ ನದಿಗಳ ಅಬ್ಬರ ತಗ್ಗುತ್ತಿಲ್ಲ. ಊರು ಸೂರು ಮುಳುಗಡೆ ಆತಂಕದಲ್ಲೇ ಜನ ಕಾಲ ಕಳೆಯುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.